ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ಬಹಳ ಸ್ಟೂಡೆಂಟ್ಸು PUC ಎಕ್ಸಾಮ್ 2 ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಎಕ್ಸಾಮ್ನ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಮತ್ತೆ ಯಾವಾಗಿಂದ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಕೇಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಪ್ರೆಸ್ ಮೀಟ್ ಇತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದ್ದಾರೆ. ಈ ಪೇಪರ್ ಕೂಡ ಕೊಟ್ಟಿದ್ದಾರೆ, ಡೀಟೇಲ್ ಆಗಿದೆ. ಇದರಲ್ಲಿ ಯಾವ 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 ಇಯರ್ ಅಲ್ಲಿ ಯಾವ ಫಸ್ಟ್ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ಬಹಳ ಸ್ಟೂಡೆಂಟ್ಸ್ ನನಗೆ PUC ಎಕ್ಸಾಮ್ 2 ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಎಕ್ಸಾಮ್ ಯಾವಾಗ ಇರ್ತದೆ. ಎಕ್ಸಾಮ್ ಆಲ್ರೆಡಿ ಟೈಮ್ ಟೇಬಲ್ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಆಲ್ರೆಡಿ ಪ್ರೆಸ್ ಮೀಟ್ ಹೋಗಿದ್ನಲ್ಲ, ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದಾರೆ. ಯಾವ ಜಿಲ್ಲೆ ಫಸ್ಟ್ ಇದೆ, ಎಷ್ಟು ಪರ್ಸೆಂಟೇಜ್ ಪಾಸ್ ಇದೆ, ಎಲ್ಲ ಡೀಟೇಲ್ ಆಗಿದೆ. ಓಕೆ, ಸೊ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓನ್ಲಿ ನಿಮ್ದು ಎಕ್ಸಾಮ್ 2 ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ಕೇಳ್ತಾರೆ. ಫ್ರೆಂಡ್ಸ್, ನಿಮ್ಮ ಕಾಲೇಜಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ ನೀವು ಕಾಲೇಜಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕಾಗುತ್ತೆ. ಎಲ್ಲಿಂದ ಅಂದ್ರೆ ನಿಮಗೆ 8th ಏಪ್ರಿಲ್ ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿ ನಿಮ್ಗೆ 15 ತನಕ 17 ತನಕ ಇರುತ್ತೆ. ಅಷ್ಟರೊಳಗೆ ನೀವು ಕಾಲೇಜ್ ಹೋಗಿ ಅಪ್ಲೈ ಮಾಡಿ. ಯಾರು ಎಕ್ಸಾಮ್ 2 ಬರೀಬೇಕು ಅನ್ಕೊಂಡಿದ್ರಲ್ಲ ಅವರು. ಫ್ರೆಂಡ್ಸ್, ಬಹಳ ಸ್ಟೂಡೆಂಟ್ಸ್ ಏನ್ ಕೇಳ್ತಾ ಇದ್ದಾರೆ, ಎಷ್ಟು ಎಕ್ಸಾಮ್, ಒಂದೇ ಎಕ್ಸಾಮ್ ಕಟ್ಬೋದಾ, 2 ಎಕ್ಸಾಮ್ ಕಟ್ಬೋದಾ? ಫ್ರೆಂಡ್ಸ್, ನಿಮ್ಗೆ ಎಷ್ಟಾದ್ರೂ ಬೇಕಾದ್ರೆ ಕಟ್ಬೋದು. ಬೆಸ್ಟ್ ಆಫ್ 1 ತಗೋತಾರೆ. ಅಂದ್ರೆ ಬೆಸ್ಟ್ ಆಫ್ 2 ಹೋದ್ರೆ ನೀವು 2 ಎಕ್ಸಾಮ್ ಅದ್ರಲ್ಲಿ ಎರಡರಲ್ಲಿ ಯಾವ್ದು ಫಸ್ಟ್ ಇದೆಯಲ್ಲ ಅದನ್ನ ತಗೋತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ 50 ಬಿದ್ದೈತೆ ಅಂತ ಹೇಳಿ ಒಂದು ಕನ್ನಡ ಸಬ್ಜೆಕ್ಟ್ಗೆ. ನೆಕ್ಸ್ಟ್ ಎಕ್ಸಾಮ್ 2 ಅಲ್ಲಿ 55 ಇದ್ರೆ 55 ಕನ್ಸಿಡರ್ ಮಾಡ್ತಾರೆ. ಈ ಕೇಸು ಎಕ್ಸಾಮ್ 2 45 ಇತ್ತಂದ್ರೆ ನಿಮ್ದು ಫಸ್ಟ್ ಎಕ್ಸಾಮ್ ಅಲ್ಲಿ ಏನು ಬೆಸ್ಟ್ ಇತ್ತಲ್ಲ ಅದನ್ನ ತಗೋತಾರೆ. ಸೊ ಬೆಸ್ಟ್ ಆಫ್ 2 ತಗೋತಾರೆ. ಅದಾದ ತಕ್ಷಣ ಎಕ್ಸಾಮ್ 3 ಬರೆದ್ರೆ ಅವಾಗ ಬೆಸ್ಟ್ ಆಫ್ 3 ತಗೋತಾರೆ. ಎಕ್ಸಾಮ್ 3 ಬರೆದ್ರೆ ಓಕೆ. ಸೊ ಇದಕ್ಕೆ ನಿಮ್ಗೆ ಯಾವುದಕ್ಕೂ ಎಫೆಕ್ಟ್ ಆಗಲ್ಲ. ಇದು ಸಪ್ಲಿಮೆಂಟ್ ಇದ್ರೂ ಬರಲ್ಲ. ಇದೆಲ್ಲ ಒಂದೇ ಎಕ್ಸಾಮ್ ಇಂದು. ಇವಾಗ ಯಾರು ಫೇಲ್ ಆಗಿದಾರೆ ಅವ್ರು ಫೇಲ್ ಅಂತ ಅನ್ಕೋಬೇಡಿ. ನೀವು ಇನ್ನು 2 ಎಕ್ಸಾಮ್ ಇದೆಯಲ್ಲ, 2 ಎಕ್ಸಾಮ್ ಬರ್ದಾದ್ಮೇಲೆ ಅಲ್ಲಿ ಪಾಸ್ ಆಗುತ್ತಲ್ಲ, ಅಲ್ಲಿ ಪಾಸ್ ಫೇಲ್ ಆಮೇಲೆ 3rd ಎಕ್ಸಾಮ್ ಅಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ನಿಮ್ ಪಾಸ್ ಫೇಲ್ ಅಂತ. ಯಾಕಂದ್ರೆ ನಿಮ್ ಸರ್ಟಿಫಿಕೇಟ್ ಒಂದೇ ಬರುತ್ತೆ. ಓಕೆ, ನೀವು ಎಲ್ಲ ಎವರೇಜ್ ಆಗಿ ಯಾವ್ದು ಬೆಸ್ಟ್ ಇದೆಯಲ್ಲ ಅದು ಒಂದೇ ಸರ್ಟಿಫಿಕೇಟ್ ಬರುತ್ತೆ. ಓಕೆ, ಮತ್ತೆ ಬಹಳ ಸ್ಟೂಡೆಂಟ್ಸ್ ಫ್ರೆಂಡ್ಸ್, ಅದೇ 18th ನೀವು 17th ತನಕ ಹೋಗಿ ನಿಮ್ಮ ಕಾಲೇಜಲ್ಲಿ ಹೋಗಿ ಅಲ್ಲಿ ಅಪ್ಲೈ ಮಾಡಿ. ಎಷ್ಟು ಸಬ್ಜೆಕ್ಟ್ ಬೇಕು ಅಷ್ಟು ಸಬ್ಜೆಕ್ಟ್. ಬಟ್ ಕ್ಲಾರಿಟಿ ಇರಲಿ ಯಾವ ಎಕ್ಸಾಮ್ ಕಟ್ತೀರಂತ. ಯಾಕಂದ್ರೆ ನಿಮ್ಗೆ ಎಕ್ಸಾಮು ಆಲ್ರೆಡಿ 24th ಇಂದ ಸ್ಟಾರ್ಟ್ ಆಗಿದೆ ಅಲ್ವಾ. ನಿಮ್ಗೆ ಎಕ್ಸಾಮ್ ಯಾವ್ದು ಸ್ಟಾರ್ಟ್ ಆಗೋದಿದೆ 24 ಏಪ್ರಿಲ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. 8th ಮೇ ತನಕ ಇರ್ತದೆ. ಅದರಲ್ಲಿ ಸಬ್ಜೆಕ್ಟ್ ಆಲ್ರೆಡಿ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಟೈಮ್ ಟೇಬಲ್ ನೋಡ್ಕೊಂಡು ಒಂದು ಆ ಟೈಮ್ ಟೇಬಲ್ ಯಾವ್ದು ನೋಡ್ಬೇಕಲ್ಲ ಅದಷ್ಟೇ ನೋಡ್ಬಿಟ್ಟು ಕಟ್ಟಿ. ಓಕೆ, ನೆಕ್ಸ್ಟ್ ಫೀಸ್ ನೋಡೋದಾದ್ರೆ ಫ್ರೆಂಡ್ಸ್, ಫೀಸು ಯಾವುದೇ ತರನ ಫೀಸ್ ಇಲ್ಲ. ಯಾವ ಸಬ್ಜೆಕ್ಟ್ ಫೀಸ್ ಇಲ್ಲ. ಓನ್ಲಿ ರಿವ್ಯಾಲ್ಯೂಷನ್, ಯಾರು ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ತಾರೆ ಅಥವಾ ಫೋಟೋ ಕಾಪಿ ತರಿಸ್ತಾನೆ ಅವ್ರಿಗೆ ಮಾತ್ರ ಫೀಸ್ ಇದೆ. ಎಕ್ಸಾಮ್ 2ಗೆ ಮತ್ತೆ ಎಕ್ಸಾಮ್ 3ಗೆ ಯಾವುದೇ ತರನ ಫೀಲ್ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ನಮ್ಮ ಎಜುಕೇಶನ್ ಮಿನಿಸ್ಟರ್. ನಾನು ಪ್ರೆಸ್ ಮೀಟ್ ಅಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಆಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಫೀಸ್ ಇತ್ತು, ಬಟ್ ಈ ವರ್ಷ ಫೀಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಕಂಪ್ಲೀಟ್ ಫ್ರೀ ಮಾಡಿದ್ದಾರೆ ಎಲ್ಲರಿಗೂ. ನಾರ್ಮಲ್ SC ST ಮತ್ತೆ ಗರ್ಲ್ಸ್ ಇತ್ತು. ಇವಾಗ ಎಲ್ಲರಿಗೂ ಕಂಪ್ಲೀಟ್ ಫೀಸ್, ಯಾವುದೇ ಫೀಸ್ ಇರಲ್ಲ. ಸೊ ನೀವು ಅಪ್ಲೈ ಮಾಡೋದು ಎಷ್ಟು ಬೇಕಾದ ಸಬ್ಜೆಕ್ಟ್ಸ್ ಬೇಕಾದ್ರೆ ಸಬ್ಜೆಕ್ಟ್ ಅಪ್ಲೈ ಮಾಡಬಹುದು.